ಹಾಂ ಓಕೆ ವಿಡಿಯೋಸ್ ನೋಡ್ರಿಪ್ಪ ಈಗ ವಿಡಿಯೋ ಐತಲ್ಲ ಇದು ವಿಡಿಯೋ ಮೇ ಬಿ ಸ್ವಲ್ಪ ಬ್ರೈಟ್ನೆಸ್ ಕಮ್ಮಿ ಐತ್ರಿ ಯಾಕಂದರೆ ಲೈಟ್ ಎಫೆಕ್ಟ್ಸ್ ಐತದಲ್ಲ ಡೈರೆಕ್ಟ್ ಇಲ್ಲಿ ಶಾಡೋ ಬರ್ತದೆ ರೀ ಅದಕ್ಕೆ ನಾ ಸ್ವಲ್ಪ ಬ್ರೈಟ್ನೆಸ್ ಕಮ್ಮಿ ಮಾಡೇನಿ ರೀ ಸ್ವಲ್ಪ ಅಡ್ಜಸ್ಟ್ ಮಾಡಿರಿ ಓಕೆ 10 ಮಾರ್ಕ್ಸ್ ರೀ ಲೈಫ್ ಇನ್ಶೂರೆನ್ಸ್ ಕಂಪನಿ ಒಂದು ಕ್ವಶನ್ ನಾ ಬಿಟ್ಟಿದ್ರಿಪ್ಪ ಹಾಂ ಬೇಸ್ಡ್ ಆನ್ ರಿಕ್ವೆಸ್ಟ್ ಆಫ್ ಒನ್ ಆಫ್ ಮೈ ಸ್ಟೂಡೆಂಟ್ ಐ ಹ್ಯಾವ್ ಡಿಸೈಡೆಡ್ ಟು ಟೇಕ್ ದಿಸ್ ಕ್ವಶನ್ ಓಕೆ ಸ್ವಲ್ಪ ಇಂಪಾರ್ಟೆಂಟ್ ಐತ್ರಿ ಅದಕ್ಕೆ ನಾ ಹೇಳತ್ತೀನಿ ರೀ ಕ್ವಶನ್ ಇದು ರೆವೆನ್ಯೂ ಅಕೌಂಟ್ ಲೈಫ್ ಇನ್ಶೂರೆನ್ಸ್ ಕಂಪನಿ ರೆವೆನ್ಯೂ ಅಕೌಂಟ್ ಇದು ಬರ್ರಿ ಫಾಲೋವಿಂಗ್ ಇನ್ಫಾರ್ಮೇಷನ್ ಆಫ್ ಹ್ಯಾಪಿ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆರ್ ಕಂಪನಿ ಆಸ್ ಆನ್ 31/3/2024 ಪ್ರಿಪೇರ್ ರೆವೆನ್ಯೂ ಅಕೌಂಟ್ ಅದಕ್ಕೆ ರೆವೆನ್ಯೂ ಅಕೌಂಟ್ ಆಫ್ ಹ್ಯಾಪಿ ಲೈಫ್ ಇನ್ಶೂರೆನ್ಸ್ ಕಂಪನಿ ಫಾರ್ ದ ಇಯರ್ ಎಂಡಿಂಗ್ 31/3/2024 ಪರ್ಟಿಕ್ಯುಲರ್ ಸ್ಕೆಡ್ಯೂಲ್ ಅಮೌಂಟ್ ಹಾಂ ಬರ್ರಿ ಇದು ಐತೆ ನೋಡ್ರಿ ಪ್ರೀಮಿಯಂ ನೆಟ್ ಅಮೌಂಟ್ ಐತ್ರಿ ಪ್ರೀಮಿಯಂ ನೆಟ್ ಓಕೆ ಇಂಟ್ರೆಸ್ಟ್ ಡಿವಿಡೆಂಡ್ ಆ್ಯಂಡ್ ರೆಂಟ್ಸ್ ಫೈನ್ಸ್ ಆ್ಯಂಡ್ ಫೀಸ್ ಇನ್ಕಮ್ ಟ್ಯಾಕ್ಸ್ ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಸ್ ಅನಿಟೀಸ್ ಪೇಡ್ ಇದು ಇದು ಒಂದು ಫೈನ್ಸ್ ಆ್ಯಂಡ್ ಫೀಸ್ ಸ್ವಲ್ಪ ನ್ಯೂ ಐಟಮ್ ಬಂತ್ರಿ ಆಮೇಲೆ ಇನ್ಕಮ್ ಟ್ಯಾಕ್ಸ್ ನ್ಯೂ ಐಟಮ್ ಬಂತ್ರಿ ಆಮೇಲೆ ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಸ್ ನ್ಯೂ ಐತ್ರಿ ಅನಿಟೀಸ್ ಪೇಡ್ ನ್ಯೂ ಐತ್ರಿ ಕಮಿಷನ್ ಪೇಡ್ ಕಮಿಷನ್ ರೀ ಸರೆಂಡರ್ ಪೇಡ್ ಅದು ನ್ಯೂ ಐಟಮ್ ರೀ ಪ್ರಾಫಿಟ್ ಆನ್ ರಿವ್ಯಾಲ್ಯೂಯೇಷನ್ ಆಫ್ ರಿವರ್ಷನ್ಸ್ ಇದು ನ್ಯೂ ಐಟಮ್ ರೀ ಇನ್ಶೂರೆನ್ಸ್ ನಾಟ್ ರಿಕವರೇಬಲ್ ಬ್ಯಾಡ್ ಡೇಟ್ಸ್ ಇದು ಐಟಮ್ ನ್ಯೂ ರೀ ಆಮೇಲೆ ಕ್ಲೇಮ್ಸ್ ಲೆಸ್ ಇನ್ಶೂರೆನ್ಸ್ ಕ್ಲೇಮ್ಸ್ ಇದು ಒಂದು ಐಟಮ್ ನ್ಯೂ ರೀ ಕನ್ಸಿಡರೇಷನ್ ಫಾರ್ ಅನ್ಯೂಟೀಸ್ ಗ್ರಾಂಟೆಡ್ ಇದು ಐಟಮ್ ನ್ಯೂ ಆಮೇಲೆ ಇಂಟೀರಿಯಂ ಬೋನಸ್ ಪೇಡ್ ಇದು ಐಟಮ್ ನ್ಯೂ ನೆಕ್ಸ್ಟ್ ಇನ್ಕ್ರೀಸ್ ಇನ್ ವ್ಯಾಲ್ಯೂವರ್ಸ್ ಲಯಬಿಲಿಟೀಸ್ ಓಲ್ಡ್ ಇದು ಟ್ರಾನ್ಸ್ಫರ್ 10% ಆಫ್ ಪ್ರಾಫಿಟ್ ಟು ಕ್ಯಾಟಸ್ಟ್ರಾಫ್ ರಿಸರ್ವ್ ಫಂಡ್ ಇದು ನ್ಯೂ ಇದು ಕ್ಯಾಟಸ್ಟ್ರಾಫ್ ರಿಸರ್ವ್ ಫಂಡ್ ಏನ್ರಿ ನ್ಯೂ 20% ಆಫ್ ಪ್ರಾಫಿಟ್ ಇಸ್ ಟು ಬಿ ಅಲಾಟೆಡ್ ಟು ಶೇರ್ ಹೋಲ್ಡರ್ಸ್ ಇದು ನ್ಯೂ ಓಲ್ಡ್ ಇದು ಓಲ್ಡ್ ಆ್ಯಂಡ್ ಬ್ಯಾಲೆನ್ಸ್ ಬಿಂಗ್ ಕ್ಯಾರಿ ಫಾರ್ವರ್ಡ್ ಇದು ಓಕೆ ಇಷ್ಟು ಐಟಮ್ಸ್ ಐತೆ ನೋಡ್ರಿ ಎಲ್ಲೆಲ್ಲಿ ನಾ ಸ್ಟಾರ್ ಮಾರ್ಕ್ ಹಾಕಿ ನೋಡ್ರಿ ಇದು ಎಲ್ಲ ಐಟಮ್ಸ್ ಏನ್ರಿಪ್ಪ ನ್ಯೂ ಐಟಮ್ಸ್ ಐತ್ರಿ ಎಲ್ಲ ಐಟಮ್ಸ್ ನ್ಯೂ ಐಟಮ್ಸ್ ಓಕೆ ಬರ್ರಿ ಫಾರ್ಮಟ್ ರೆಡಿ ಮಾಡಿರಿ ಫಸ್ಟ್ ಐಟಮ್ ಏನ್ರಿ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಇದು LIC ಲೈಫ್ ಇನ್ಶೂರೆನ್ಸ್ ಕಂಪನೀಸ್ ರೆವೆನ್ಯೂ ಅಕೌಂಟ್ ಇದು ಫಸ್ಟ್ ಐಟಮ್ ಪ್ರೀಮಿಯಂ ಅಂಡ್ ನೆಟ್ ನೋಟ್ ನಂಬರ್ 1 ಅಮೌಂಟ್ ಬರೀಬೇಕಿಲ್ಲ ನೆಕ್ಸ್ಟ್ ಇನ್ಕಮ್ ಫ್ರಮ್ ಇನ್ವೆಸ್ಟ್ಮೆಂಟ್ಸ್ ಇಂಟ್ರೆಸ್ಟ್ ಡಿವಿಡೆಂಡ್ ಆ್ಯಂಡ್ ರೆಂಟ್ ತಗೋತೀರಿ ನೀವು ಓಕೆ ಆಸ್ ಇಟ್ ಈಸ್ ಓಲ್ಡ್ ಇದು ಇಲ್ಲಿ ನೋಡ್ರಿಪ್ಪ ಪ್ರಾಫಿಟ್ ಆನ್ ರಿವ್ಯಾಲ್ಯೂಯೇಷನ್ ಆ್ಯಂಡ್ ರಿಸರ್ವೇಷನ್ ಐತೆ ನೋಡ್ರಿ ಇದು ಐತೆ ನೋಡ್ರಿ ಪ್ರಾಫಿಟ್ ಆನ್ ರಿವ್ಯಾಲ್ಯೂಯೇಷನ್ ಆಫ್ ರಿವರ್ಷನ್ಸ್ ಆ ಐಟಮ್ ಪ್ರಾಫಿಟ್ ಐತಲ್ಲ ಇದಲ್ಲೇ ನೋಡ್ರಿ ಪ್ರಾಫಿಟ್ ಅಂತ ಇದಲ್ಲ ಪ್ರಾಫಿಟ್ ಅಂತ ಇಲ್ಲೇ ತಗೋಬೇಕು ಇನ್ಕಮ್ ಫ್ರಮ್ ಇನ್ವೆಸ್ಟ್ಮೆಂಟ್ ಒಳಗೆ ತಗೋಬೇಕು ಪ್ರಾಫಿಟ್ ಆನ್ ರಿವ್ಯಾಲ್ಯೂಯೇಷನ್ ಆಫ್ ರಿವರ್ಷನ್ಸ್ ಇಲ್ಲೇ ತಗೋಬೇಕು ಡನ್ ನೆಕ್ಸ್ಟ್ ಬರ್ರಿ ಅದರ್ ಇನ್ಕಮ್ ಏನ್ರಿ ಅದರ್ ಇನ್ಕಮ್ ಒಳಗೆ ಯಾವ ಬರ್ತೈತೆ ನೋಡ್ರಿಪ್ಪ ಇಲ್ಲಿ ಐತೆ ನೋಡ್ರಿ ಕನ್ಸಿಡ್ರೇಷನ್ ಫಾರ್ ಅನ್ಯೂಟೀಸ್ ಗ್ರಾಂಟೆಡ್ ಇದು ಇಲ್ಲೇ ತಗೋಬೇಕು ಅದರ್ ಇನ್ಕಮ್ ಒಳಗೆ ತಗೋಬೇಕು ಇದು ಕನ್ಸಿಡ್ರೇಷನ್ ಫಾರ್ ಅನ್ಯೂಟೀಸ್ ಗ್ರಾಂಟೆಡ್ ಇಲ್ಲೇ ತಗೋಬೇಕು ಡನ್ ನೆಕ್ಸ್ಟ್ ಫೈನ್ಸ್ ಆ್ಯಂಡ್ ಫೀಸ್ ಐತೆ ನೋಡ್ರಿ ಇಲ್ಲೇ ಫೈನ್ಸ್ ಆ್ಯಂಡ್ ಫೀಸ್ ಇಲ್ಲೇ ತಗೋಬೇಕು ಅದರ್ ಇನ್ಕಮ್ ಒಳಗೆ ತಗೋಬೇಕು ಇದು ಫೈನ್ಸ್ ಆ್ಯಂಡ್ ಫೀಸ್ ಎಕ್ಸ್ಪೆನ್ಸ್ ಅಲ್ಲ ಅದು ಕಂಪನೀಸ್ ನಿಮ್ಮ ಕಡೆಯಿಂದ ಫೈನ್ಸ್ ಮತ್ತು ಫೀಸ್ ತಗೋತಾರೆ ಅವ್ರಿಗೆ ಏನ್ರಿ ಕಂಪನಿಗೆ ಏನ್ರಿ ನಿಮಗೆ ಎಕ್ಸ್ಪೆನ್ಸ್ ಕಂಪನಿಗೆ ಇನ್ಕಮ್ ಅದಕ್ಕೆ ಫೈನ್ಸ್ ಆ್ಯಂಡ್ ಫೀಸ್ ಏನ್ರಿ ಅದರ್ ಇನ್ಕಮ್ ಒಳಗೆ ತಗೋಬೇಕು ಡನ್ ಆಮೇಲೆ ಟೋಟಲ್ ಎ ಮಾಡ್ರಿ ಟೋಟಲ್ ಎ ನೆಕ್ಸ್ಟ್ ಬರ್ರಿ ಕಮಿಷನ್ ನೋಟ್ ನಂಬರ್ 2 ಆಪರೇಟಿಂಗ್ ಎಕ್ಸ್ಪೆನ್ಸಸ್ ನೋಟ್ ನಂಬರ್ 3 ಆಮೇಲೆ ಇನ್ಶೂರೆನ್ಸ್ ನಾಟ್ ರಿಕವರೇಬಲ್ ಬ್ಯಾಡ್ ಡೇಟ್ಸ್ ಐತೆ ನೋಡ್ರಿ ಇಲ್ಲಿ ಇಲ್ಲ ಇನ್ಶೂರೆನ್ಸ್ ನಾಟ್ ರಿಕವರೇಬಲ್ ಬ್ಯಾಡ್ ಡೇಟ್ಸ್ ಅಂದ್ರೆ ಏನ್ರಿ ಬ್ಯಾಡ್ ಡೇಟ್ಸ್ ಎಕ್ಸ್ಪೆನ್ಸ್ ಅಂದ್ರೆ ಏನ್ರಿ ಎಕ್ಸ್ಪೆನ್ಸ್ ಅದಕ್ಕೆ ಎಕ್ಸ್ಪೆನ್ಸ್ ಒಳಗೆ ತಗೋಬೇಕು ಬ್ಯಾಡ್ ಡೇಟ್ಸ್ ಏನ್ರಿ ಎಕ್ಸ್ಪೆನ್ಸ್ ಅದಕ್ಕೆ ಎಕ್ಸ್ಪೆನ್ಸ್ ಒಳಗೆ ತಗೋಬೇಕು ಇದು ಎಲ್ಲ ಏನ್ರಿ ಇನ್ಕಮ್ಸ್ ಪಾರ್ಟ್ ಇದು ಏನ್ರಿ ಇದು ಎಕ್ಸ್ಪೆನ್ಸ್ ಪಾರ್ಟ್ ಅದಕ್ಕೆ ಬ್ಯಾಡ್ ಡೇಟ್ಸ್ ಏನ್ರಿ ಎಕ್ಸ್ಪೆನ್ಸ್ ಪಾರ್ಟ್ ಅದಕ್ಕೆ ಎಕ್ಸ್ಪೆನ್ಸ್ ಒಳಗೆ ತಗೋಬೇಕು ಇನ್ಶೂರೆನ್ಸ್ ನಾಟ್ ರಿಕವರೇಬಲ್ ಬ್ಯಾಡ್ ಡೇಟ್ಸ್ ತಗೋಬೇಕಿಲ್ಲ ನೆಕ್ಸ್ಟ್ ಇನ್ಕಮ್ ಟ್ಯಾಕ್ಸ್ ಎಲ್ಲಿತ್ರಿ ಇನ್ಕಮ್ ಟ್ಯಾಕ್ಸ್ ಇಲ್ಲಿ ನೋಡ್ರಿ ಇನ್ಕಮ್ ಟ್ಯಾಕ್ಸ್ ಏನ್ರಿ ಎಕ್ಸ್ಪೆನ್ಸ್ ಇನ್ಕಮ್ ಟ್ಯಾಕ್ಸ್ ಏನ್ರಿ ಸಪ್ರೇಟ್ ಎಕ್ಸ್ಪೆನ್ಸ್ ಅದು ಆಪರೇಟಿಂಗ್ ಎಕ್ಸ್ಪೆನ್ಸ್ ಅಲ್ಲ ಅದು ಇನ್ಕಮ್ ಟ್ಯಾಕ್ಸ್ ಆಪರೇಟಿಂಗ್ ಎಕ್ಸ್ಪೆನ್ಸ್ ಅಲ್ಲ ಎಕ್ಸ್ಪೆನ್ಸ್ ಐತ್ರಿ ಬಟ್ ಏನ್ರಿ ಅದರ್ ಎಕ್ಸ್ಪೆನ್ಸ್ ಅದಕ್ಕೆ ಇಲ್ಲೇ ಇನ್ಕಮ್ ಟ್ಯಾಕ್ಸ್ ಸಪ್ರೇಟ್ ಮೆನ್ಷನ್ ಮಾಡ್ರಿ ಡನ್ ಟೋಟಲ್ ಬಿ ಅಂತ ತಗೋರಿ ನೆಕ್ಸ್ಟ್ ರೀ ಬೆನಿಫಿಟ್ಸ್ ಪೇಡ್ ನೋಟ್ ನಂಬರ್ 4 ಐತ್ರಿ ಬೆನಿಫಿಟ್ಸ್ ಪೇಡ್ ಎಲ್ಲ ಕ್ಲೇಮ್ಸ್ ಪೇಡ್ ಅಂತ ಹೇಳ್ರಿ ಬೆನಿಫಿಟ್ಸ್ ಪೇಡ್ ಅಂತ ಹೇಳ್ರಿ ಸೇಮ್ ಆಮೇಲೆ ಇಂಟೀರಿಯಂ ಬೋನಸ್ ಪೇಡ್ ಅದು ಏನ್ರಿ ಎಕ್ಸ್ಪೆನ್ಸ್ ಅದು ಏನೈತೆ ಇಂಟೀರಿಯಂ ಬೋನಸ್ ಪೇಡ್ ಎಕ್ಸ್ಪೆನ್ಸ್ ಅದು ಐತೆ ನೋಡ್ರಿ ಇಂಟೀರಿಯಂ ಬೋನಸ್ ಪೇಡ್ ಏನ್ರಿ ಬೆನಿಫಿಟ್ಸ್ ಪೇಡ್ ಒಳಗೆ ತಗೋರಿ ಕೆಳಗಡೆ ತಗೋರಿದ್ದು ಏನ್ರಿ ಇಂಟೀರಿಯಂ ಬೋನಸ್ ಪೇಡ್ ತಗೋರಿ ಡನ್ ನೆಕ್ಸ್ಟ್ ಇನ್ಕ್ರೀಸ್ ಇನ್ ವ್ಯಾಲ್ಯೂವರ್ಸ್ ಲಯಬಿಲಿಟಿ ಇದು ಓಲ್ಡ್ ರೀ ಅವಾಗಿದ್ದು ಚಾಲೂ ಮಾಡಿದ್ ನಾನು ಲೈಫ್ ಇನ್ಶೂರೆನ್ಸ್ ಕಂಪನಿ ಚಾಲೂ ಇದ್ದಲ್ರಿ ಅವಾಗ ಐತ್ರಿ ಇದು ಇನ್ಕ್ರೀಸ್ ಇನ್ ವ್ಯಾಲ್ಯೂವರ್ಸ್ ಲಯಬಿಲಿಟಿ ಕ್ಲೋಸಿಂಗ್ ಮೈನಸ್ ಓಪನಿಂಗ್ ಇದು ಆಮೇಲೆ ಟೋಟಲ್ ಸಿ ಮಾಡ್ರಿ ನೆಕ್ಸ್ಟ್ ಸರ್ಪ್ಲಸ್ A - B - C ಓಕೆ ತಗೋತೀರಿಲ್ಲ ಸೇಮ್ ಟೋಟಲ್ ಇಲ್ಲೇ ಬರೀಬೇಕು ಇದು ಏನ್ರಿ ಅಪ್ರಾಪ್ರೇಷನ್ಸ್ ಟ್ರಾನ್ಸ್ಫರ್ ಟು ಶೇರ್ ಹೋಲ್ಡರ್ಸ್ ತಗೋತೀರಿ ಪರ್ಸೆಂಟೇಜ್ ಕೊಟ್ಟಿದ್ದಂದ್ರೆ ಆ ಪರ್ಸೆಂಟೇಜ್ ತಗೋಬೇಕು ಕೊಟ್ಟಿಲ್ಲ ಅಂದರೆ 5% ತಗೋಬೇಕು ಡನ್ ನೆಕ್ಸ್ಟ್ ಟ್ರಾನ್ಸ್ಫರ್ ಟು ಕ್ಯಾಟಸ್ಟ್ರಾಫ್ ರಿಸರ್ವ್ ಫಂಡ್ ಐತೆ ನೋಡಿಲ್ಲ
ಟ್ರಾನ್ಸ್ಫರ್ 10% ಆಫ್ ಪ್ರಾಫಿಟ್ ಟು ಕ್ಯಾಟಸ್ಟ್ರಾಫ್ ರಿಸರ್ವ್ ಫಂಡ್ ಟ್ರಾನ್ಸ್ಫರ್ ಮಾಡ್ಬೇಕಂತೀರಿ ಟ್ರಾನ್ಸ್ಫರ್ ಟು ಕ್ಯಾಟಸ್ಟ್ರಾಫ್ ರಿಸರ್ವ್ ಫಂಡ್ ಅಲ್ಲ ಅದು ರಿಸರ್ವ್ ಫಂಡ್. ನೆಕ್ಸ್ಟ್ ರೀ ಬ್ಯಾಲೆನ್ಸ್ ಟ್ರಾನ್ಸ್ಫರ್ ಟು फ्यूचर अप्रोप्रिएशन टोटल डी. इधर नोड्रिपा ये है तुम्हारा क्या है फॉर्मेट है. समझ में आया. मैं जो स्टार मार्क करूंगा यहाँ पे स्टार मार्क वो सभी आइटम्स क्या है न्यू है हमारे न्यू आइटम्स है पूरे. यहाँ पे ये तो नॉर्मल था हमारा प्रॉफिट ऑन रीवैल्यूएशन ऑफ रिवर्शंस करके है देखो यहाँ पे प्रॉफिट ऑन रीवैल्यूएशन ऑफ रिवर्शंस पर प्रॉफिट करके है प्रॉफिट का मतलब किस में आना इनकम में आना इनकम में यहाँ पे डालो इसको. ठीक है. नेक्स्ट कंसिडरेशन फॉर एन्युटीज ग्रांटेड करके देखो अदर इनकम में आता है. यहाँ पे देखो कंसिडरेशन फॉर एन्युटीज ग्रांटेड करके ये क्या आता है किसमें आता है अदर इनकम में आता है आइटम. ठीक है. नेक्स्ट फाइन्स एंड फीस है कंपनी लाइफ इंश्योरेंस एलआईसी वाले क्या करते हैं तुम्हारे पास से फाइन्स और फीस लेते हैं तुम्हारे लिए क्या होता है वो एक्सपेंस होता है उनके लिए कंपनी वालों के लिए क्या होता है इनकम होता है. कौन सा इनकम अदर इनकम फाइन्स एंड फीस हो गया. इसका टोटल ये कर लो. ठीक है. नेक्स्ट क्या दिया कमीशन नोट नंबर 2 ऑपरेटिंग एक्सपेंस नोट नंबर 3. इसके बाद में दिया देखो यहाँ पे री इंश्योरेंस नॉट रिकवरेबल बैड डेट्स करके यहाँ पे नहीं बैड डेट्स करके बैड डेट्स का मतलब क्या है एक्सपेंस. बैड डेट्स का मतलब क्या है एक्सपेंस को कहाँ पे लेना एक्सपेंस पार्ट में लेना. री इंश्योरेंस नॉट रिकवरेबल बैड डेट्स एक्सपेंस होता है एक्सपेंस पार्ट में आना इसको. नेक्स्ट क्या है इनकम टैक्स को सेपरेट शो करते हैं. मैं इनकम टैक्स को सेपरेट शो करना उसको एक्सपेंस है वो लेकिन उसको सेपरेट शो करना सेपरेट इनकम टैक्स करके सेपरेट शो करो उसको. ठीक है. टोटल भी आया. नेक्स्ट क्या है बेनिफिट्स पेड क्लेम्स पेड बेनिफिट्स पेड बोलो तो दोनों सेम ही कितना नोट नंबर 4. नेक्स्ट इंटीरियम बोनस पेड है ना यहाँ पे इंटीरियम बोनस पेड करके उसको सेपरेट दिखाओ इंटीरियम बोनस पेड को इंटीरियम बोनस पेड सेपरेट दिखाओ यहाँ पे एक्सपेंस में क्लेम्स पेड में नीचे दिखाओ यहाँ पे इंटीरियम बोनस पेड करके सेपरेट दिखाओ उसको. डन. नेक्स्ट इंक्रीज इन वैल्यूवर्स लायबिलिटी ये तो क्या है तुम्हारे पास ओल्ड है ये ओल्ड यहाँ पे लेना टोटल सी. इसके बाद क्या आता सरप्लस आता सरप्लस में ए माइनस बी माइनस सी करते हैं यहाँ पे सेम टोटल यहाँ पे लिखते हैं सेम टोटल इधर आता. नेक्स्ट अप्रोप्रिएशन यहाँ पे क्या करना ट्रांसफर टू शेयर होल्डर्स यहाँ पे परसेंटेज दिया उन्हें 20% ट्रांसफर करो करके तब लेना नहीं दिया तो 5% लेना यहाँ पे. ट्रांसफर टू न्यू आइटम आया ट्रांसफर टू कैटास्ट्रॉफ रिजर्व फंड करके कैटास्ट्रॉफ रिजर्व फंड ले लो यहाँ पे. नेक्स्ट क्या पूछा बैलेंस है ब्रैकेट में ट्रांसफर टू फ्यूचर अप्रोप्रिएशन टोटल डी. डन. ऐसे करना है इसको ಶುರು ಮಾಡೋಣ ರೀ ಬರ್ರಿ. ಫಸ್ಟ್ ಪ್ರೀಮಿಯಂ ಅಂಡ್ ಬ್ರಾಕೆಟ್ ಅಲ್ಲಿ ನೆಟ್ ಪ್ರೀಮಿಯಂ ಡೈರೆಕ್ಟ್ ಕೊಟ್ಬಿಟ್ಟಾನ್ರಿ ಇಲ್ಲಿ ಪ್ರೀಮಿಯಂ ಬ್ರಾಕೆಟ್ ಅಲ್ಲಿ ನೆಟ್ ಡೈರೆಕ್ಟ್ ಕೊಟ್ಬಿಟ್ಟಾನ್ರಿ ಡೈರೆಕ್ಟ್ ಅಮೌಂಟ್ ಎಷ್ಟು ಇದು 6,90,000 ತಗೋರಿ 6,90,000 ಡೈರೆಕ್ಟ್ ಕೊಟ್ಬಿಟ್ಟಾನ್ರಿ ನೆಟ್ ಅಮೌಂಟ್ ಡೈರೆಕ್ಟ್ ಕೊಟ್ಬಿಟ್ಟಾನ್ರಿ ತಗೋರಿ ಡೈರೆಕ್ಟ್ ಪ್ರೀಮಿಯಂ ನೆಟ್ ಮುಗಿತ್ರಿ. ನೆಕ್ಸ್ಟ್ ಇನ್ಕಮ್ ಫ್ರಮ್ ಇನ್ವೆಸ್ಟ್ಮೆಂಟ್ ಇದ್ರೊಳಗೇನ್ರಿ ಇಂಟ್ರೆಸ್ಟ್ ಕಾಮಾ ಡಿವಿಡೆಂಡ್ ಆ್ಯಂಡ್ ರೆಂಟ್ ಎಲ್ಲೈತ್ರಿ ಇಂಟ್ರೆಸ್ಟ್ ಕಾಮಾ ಡಿವಿಡೆಂಡ್ ಆಯ್ತು ನೋಡ್ರಿ ಇಂಟ್ರೆಸ್ಟ್ ಕಾಮಾ ಡಿವಿಡೆಂಡ್ ಆ್ಯಂಡ್ ರೆಂಟ್ ಎಷ್ಟೈತಿ ಇದು 3,75,000 ತಗೋರಿ 3,75,000 ಮುಗಿತ್ರಿ ಇದು. ನೆಕ್ಸ್ಟ್ ಪ್ರಾಫಿಟ್ ಆನ್ ರಿವ್ಯಾಲ್ಯೂಯೇಷನ್ ಆಫ್ ರಿವರ್ಷನ್ಸ್ ಎಲ್ಲೈತ್ರಿ ಪ್ರಾಫಿಟ್ ಆನ್ ರಿವ್ಯಾಲ್ಯೂಯೇಷನ್ ಆಫ್ ರಿವರ್ಷನ್ಸ್ ಇದೆ ನೋಡ್ರಿ ಪ್ರಾಫಿಟ್ ಆನ್ ರಿವ್ಯಾಲ್ಯೂಯೇಷನ್ ಆಫ್ ರಿವರ್ಷನ್ಸ್ ಎಲ್ಲ ತಗೋಬೇಕಿದ್ದು ಇಲ್ಲೇ ತಗೋಬೇಕು ಇನ್ಕಮ್ ಫ್ರಮ್ ಇನ್ವೆಸ್ಟ್ಮೆಂಟ್ ಒಳಗೆ ತಗೋಬೇಕಿದ್ದು ಪ್ರಾಫಿಟ್ ಆನ್ ರಿವ್ಯಾಲ್ಯೂಯೇಷನ್ ಆಫ್ ರಿವರ್ಷನ್ಸ್ ಅಂತ ಇಲ್ಲೇ ತಗೋಬೇಕು. ಎಷ್ಟು ಐತ್ರಿ ಅಮೌಂಟ್ ಅದು 2,000 ಐತ್ರಿ 2,000 ತಗೋರಿ ಮುಗಿತದ್ದು. ಹಾಂ ನೆಕ್ಸ್ಟ್ ಬರ್ರಿಪ್ಪ ಏನೈತ್ರಿ ನೆಕ್ಸ್ಟ್ ಐಟಮ್ ಇಲ್ಲೇ ಹೋಗೋಣ್ರಿ ಇಲ್ಲಿನ ಪಾರ್ಟ್ ಹೋಗೋಣ್ರಿ ಏನ್ರಿ ಇಲ್ಲೇ ಇಲ್ಲಿ ಮ್ಯಾಲಿನ ಪಾರ್ಟ್ ಮುಗಿತಲ್ಲ ಇದು ಏನ್ರಿ ಫೈನ್ಸ್ ಆ್ಯಂಡ್ ಫೀಸ್ ಅಂದ್ರೆ ಏನ್ರಿ ಅದರ್ ಇನ್ಕಮ್ ಏನ್ರಿ ಫೈನ್ಸ್ ಆ್ಯಂಡ್ ಫೀಸ್ ಅಂದ್ರೆ ಏನ್ರಿ ಅದರ್ ಇನ್ಕಮ್ ಎಲ್ಲೈತ್ರಿ ಅದರ್ ಇನ್ಕಮ್ ಫೈನ್ಸ್ ಆ್ಯಂಡ್ ಫೀಸ್ ತಗೋಬೇಕಿಲ್ಲ. ಎಷ್ಟು ರೀ ಅಮೌಂಟ್ ಅದು ಫೈನ್ಸ್ ಆ್ಯಂಡ್ ಫೀಸ್ 2,000 ತಗೋರಿ 2,000 ದೆನ್ ಫೈನ್ಸ್ ಆ್ಯಂಡ್ ಫೀಸ್ ಮುಗಿತ್ರಿ. ನೆಕ್ಸ್ಟ್ ಬರ್ರಿ ಇನ್ಕಮ್ ಟ್ಯಾಕ್ಸ್ ಏನ್ರಿ ಎಕ್ಸ್ಪೆನ್ಸ್ ಯಾವ ಸಪ್ರೇಟ್ ಇನ್ಕಮ್ಸ್ ತಗೋಬೇಕು ಸಪ್ರೇಟ್ ಇನ್ಕಮ್ ಟ್ಯಾಕ್ಸ್ ಏನ್ರಿ ಎಕ್ಸ್ಪೆನ್ಸ್ ಪಾರ್ಟ್ ಒಳಗೆ ಬರ್ರಿ ಇನ್ಕಮ್ ಟ್ಯಾಕ್ಸ್ ಎಕ್ಸ್ಪೆನ್ಸ್ ಪಾರ್ಟ್ ಒಳಗೆ ತಗೋಬೇಕು. ಎಷ್ಟು ರೀ ಇನ್ಕಮ್ ಟ್ಯಾಕ್ಸ್ 59,000 ತಗೋರಿ 59,000 ಇನ್ಕಮ್ ಟ್ಯಾಕ್ಸ್ ಮುಗಿತ್ರಿ ಡನ್. ನೆಕ್ಸ್ಟ್ ಬರ್ರಿ ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಸ್ ಏನ್ರಿ ಯಾವ ಎಕ್ಸ್ಪೆನ್ಸ್ ರೀ ಇದು ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸ್ ಎಲ್ಲಿ ಹೋಗ್ಬೇಕ್ರಿ ಆಪರೇಟಿಂಗ್ ಎಕ್ಸ್ಪೆನ್ಸ್ ಏನ್ರಿ ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸ್ ಅಂದ್ರೆ ಏನ್ರಿ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಎಲ್ಲೈತ್ರಿ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಇಲ್ಲೈತೆ ನೋಡ್ರಿ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಎಷ್ಟೈತ್ರಿ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ನೋಟ್ ನಂಬರ್ 3 ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಸ್ ಎಷ್ಟಿದ್ದು 87,500 ನೋಡ್ರಿ ಆಪರೇಟಿಂಗ್ ಎಕ್ಸ್ಪೆನ್ಸ್ ಎಲ್ಲ ಒಂದೈತ್ರಿ ಒಂದ ಐಟಮ್ ಐತ್ರಿ ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸ್ ಒಂದ ಐಟಮ್ ಐತ್ರಿ ನೋಟ್ ನಂಬರ್ ಮಾಡ್ಬೇಕು ಆಮೇಲೆ ಮಾಡೋಣ್ರಿ ಯಾಕಂದ್ರೆ ಒಂದ ಐಟಮ್ ಐತಲ್ಲ ಡೈರೆಕ್ಟ್ ತಗೋಬೇಡ್ರಿ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಒಂದ ಐಟಮ್ ಐತ್ರಿ ಏನ್ರಿ ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಸ್ ಎಷ್ಟಿದು 87,500 ಒಂದ ಐಟಮ್ ಅಂದ್ರೆ ಡೈರೆಕ್ಟ್ ತಗೋಬೇಡ್ರಿ. ಹಾಂ ಮುಗಿತಲ್ಲ ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಸ್ ಮುಗಿತ್ರಿ.
ನೆಕ್ಸ್ಟ್ ಅನ್ಯೂಟೀಸ್ ಪೇಡ್ ಏನ್ರಿ ಅನ್ಯೂಟೀಸ್ ಪೇಡ್ ಎಲ್ಲಿ ತಗೋಬೇಕಿತ್ತು ಅನ್ಯೂಟೀಸ್ ಪೇಡ್ ಎಲ್ಲ ತಗೋಬೇಕ್ರಿ ಇಲ್ಲ ಐತ್ರಿ ಅನ್ಯೂಟೀಸ್ ಪೇಡ್ ಅಂತ ಐತ್ರಿ ಅನ್ಯೂಟೀಸ್ ಪೇಡ್ ಅಂತ ಕೊಟ್ಟಿಲ್ಲ ಇಲ್ಲಿ ಅನ್ಯೂಟೀಸ್ ಪೇಡ್ ಅಂತ ಕೊಟ್ಟಿಲ್ಲ ಇಲ್ಲಿ ಐತೆ ನೋಡ್ರಿ ಎಲ್ಲಿದ್ದು ಕ್ಲೇಮ್ಸ್ ಪೇಡ್ ಬೆನಿಫಿಟ್ಸ್ ಪೇಡ್ ಅಂತ ಐತೆ ನೋಡ್ರಿ ಬೆನಿಫಿಟ್ಸ್ ಪೇಡ್ ಇಲ್ಲೇ ತಗೋಬೇಕು ಅನ್ಯೂಟೀಸ್ ಪೇಡ್ ಅಂದ್ರೆ ಏನ್ರಿ ಬೆನಿಫಿಟ್ಸ್ ಪೇಡ್ ಎಲ್ಲಿದ್ದು ನೋಟ್ ನಂಬರ್ 4 ನೋಡ್ರಿ ನೆನ್ಪಿಡ್ಕೊಳ್ರಿ ಅನ್ಯೂಟೀಸ್ ಪೇಡ್ ಅಂದ್ರೆ ಏನ್ರಿ ಕ್ಲೇಮ್ಸ್ ಪೇಡ್ ಬೆನಿಫಿಟ್ಸ್ ಪೇಡ್ ಅನ್ಯೂಟೀಸ್ ಪೇಡ್ ಅಂದ್ರೆ ಏನ್ರಿ ಬೆನಿಫಿಟ್ಸ್ ಪೇಡ್ ಎಷ್ಟನೇ ನಂಬರ್ ಇದು ನೋಟ್ ನಂಬರ್ 4 ಅಲ್ಲೇ ಟ್ರಾನ್ಸ್ಫರ್ ಮಾಡ್ಬೇಕು ಆಮೇಲೆ ಟ್ರಾನ್ಸ್ಫರ್ ಮಾಡೋನ್ರಿ ಡನ್ ಆಮೇಲೆ ಕಮಿಷನ್ ಪೇಡ್ ಎಲ್ಲೈತ್ರಿ ಕಮಿಷನ್ ಪೇಡ್ ಎಲ್ಲೈತಿ ನೋಡ್ರಿ ಕಮಿಷನ್ ಎಲ್ಲಿ ಎಷ್ಟಿದ್ರು ಕಮಿಷನ್ ನೋಟ್ ನಂಬರ್ 2 ಕಮಿಷನ್ ಎಷ್ಟಿದ್ರು 27,000 ತಗೋರಿ 27,000 ಒಂದ ಐಟಮ್ ಐತ್ರಿ ಇದು ಕಮಿಷನ್ ಪೇಡ್ ಒಂದ ಐಟಮ್ ಐತ್ರಿ ಮತ್ತೇನಿಲ್ಲ ಆ್ಯಡ್ ಲೆಸ್ ಮಾಡಕ್ಕೆ ಏನಿಲ್ಲ ಇಲ್ಲ ಕಮಿಷನ್ ಪೇಡ್ ಒಂದ ಐಟಮ್ ಐತ್ರಿ ಅದಕ್ಕೆ ಡೈರೆಕ್ಟ್ ತಗೋರಿ ಕಮಿಷನ್ ಅಂತ 2 ಮುಗೀತ್ರಿ ನೆಕ್ಸ್ಟ್ ಸರೆಂಡರ್ಸ್ ಪೇಡ್ ಅಂತ ಐತ್ರಿ ಇಲ್ಲಿ ಸರೆಂಡರ್ಸ್ ಪೇಡ್ ಅಂತ ಕೊಟ್ಟಿಲ್ಲ ಅಂದ್ರೆ ಏನ್ರಿ ಸರೆಂಡರ್ಸ್ ನೋಡ್ರಿ ಅನ್ಯೂಟೀಸ್ ಪೇಡ್ ನೋಟ್ ನಂಬರ್ 4 ಬೆನಿಫಿಟ್ಸ್ ಪೇಡ್ ಒಳಗೆ ಆಮೇಲೆ ಸರೆಂಡರ್ಸ್ ಪೇಡ್ ಕಮಿಷನ್ ಸಪ್ರೇಟ್ ಸರೆಂಡರ್ಸ್ ಪೇಡ್ ನೋಟ್ ನಂಬರ್ 4 ಸೇಮ್ ಬೆನಿಫಿಟ್ಸ್ ಪೇಡ್ ಒಳಗೆ ನೋಟ್ ನಂಬರ್ 4 ಡನ್ ನೆಕ್ಸ್ಟ್ ಪ್ರಾಫಿಟ್ ಆನ್ ರಿವ್ಯಾಲ್ಯೂಯೇಷನ್ ಆಫ್ ರಿವರ್ಷನ್ಸ್ ಎಲ್ಲಿತ್ತು ಪ್ರಾಫಿಟ್ ಆನ್ ರಿವ್ಯಾಲ್ಯೂಯೇಷನ್ ಆಫ್ ರಿವರ್ಷನ್ಸ್ ಆಲ್ರೆಡಿ ಐತ್ರಿ 2000 ಡನ್ ನೆಕ್ಸ್ಟ್ ರೀಇನ್ಶೂರೆನ್ಸ್ ನಾಟ್ ರಿಕವರೇಬಲ್ ಬ್ಯಾಡ್ ಡೇಟ್ಸ್ ಅಂದ್ರೆ ಏನ್ರಿ ಎಕ್ಸ್ಪೆನ್ಸ್ ಎಲ್ಲೈತ್ರಿ ರೀಇನ್ಶೂರೆನ್ಸ್ ನಾಟ್ ರಿಕವರೇಬಲ್ ಬ್ಯಾಡ್ ಡೇಟ್ಸ್ ಎಷ್ಟಿದ್ದು ಅಮೌಂಟ್ 500 ತಗೋರಿ 500 ಮುಗಿತ್ರಿ ಇದು ನೆಕ್ಸ್ಟ್ ಬರ್ರಿ ಕ್ಲೇಮ್ಸ್ ಲೆಸ್ ರೀಇನ್ಶೂರೆನ್ಸ್ ಕ್ಲೇಮ್ಸ್ ಅಂದ್ರೆ ಏನ್ರಿ ಬೆನಿಫಿಟ್ಸ್ ಬೆನಿಫಿಟ್ಸ್ ಅಂದ್ರೆ ಕ್ಲೇಮ್ಸ್ ಪೇಡ್ ಬೆನಿಫಿಟ್ಸ್ ಪೇಡ್ ಅದು ಇದು ಏನ್ರಿ ಕ್ಲೇಮ್ಸ್ ಅಂದ್ರೆ ಎಷ್ಟನೇ ಆಗಬೇಕಿದ್ದು ನೋಟ್ ನಂಬರ್ 4 ಅನ್ಯೂಟೀಸ್ ಪೇಡ್ ಸರೆಂಡರ್ಸ್ ಪೇಡ್ ಕ್ಲೇಮ್ಸ್ ಲೆಸ್ ರೀಇನ್ಶೂರೆನ್ಸ್ ಕ್ಲೇಮ್ಸ್ ಎಲ್ಲ ಏನ್ರಿ ಬೆನಿಫಿಟ್ಸ್ ಒಳಗೆ ತಗೋಬೇಕು ಕ್ಲೇಮ್ಸ್ ಎಲ್ಲ ನೋಟ್ ನಂಬರ್ 4 ಒಳಗೆ ಆಮೇಲೆ ಮಾಡೋಣ್ರಿ ನೆಕ್ಸ್ಟ್ ಕನ್ಸಿಡರೇಷನ್ ಫಾರ್ ಅನ್ಯೂಟೀಸ್ ಗ್ರಾಂಟೆಡ್ ಎಲ್ಲಿದ್ರೆ ಇದು ಅದರ್ ಇನ್ಕಮ್ ಇದು ಅಲ್ಲ ಅದು ಅದರ್ ಇನ್ಕಮ್ ಒಳಗೆ ಕನ್ಸಿಡರೇಷನ್ ಫಾರ್ ಅನ್ಯೂಟೀಸ್ ಗ್ರಾಂಟೆಡ್ ಎಷ್ಟಿದು ಅದರ್ ಇನ್ಕಮ್ ಒಳಗೆ ತಗೋಬೇಕು 22,500 ತಗೋರಿ ಇಲ್ಲ ಮುಗಿತಾ ನೆಕ್ಸ್ಟ್ ರೀ ಇಂಟೀರಿಯಂ ಬೋನಸ್ ಪೇಡ್ ಎಲ್ಲಿ ತಗೋಬೇಕಿದು ಇಲ್ಲಿ ಎಕ್ಸ್ಪೆನ್ಸ್ ಒಳಗೆ ಇಂಟೀರಿಯಂ ಬೋನಸ್ ಪೇಡ್ ಎಷ್ಟು ತಗೋಬೇಕು ಇಂಟೀರಿಯಂ ಬೋನಸ್ ಪೇಡ್ ಅಮೌಂಟ್ ಇದ್ದು 55,000 ತಗೋರಿ 55,000 ಸಪ್ರೇಟ್ ಶೋ ಮಾಡ್ಬೇಕಿಲ್ಲ ಇಂಟೀರಿಯಂ ಬೋನಸ್ ಪೇಡ್ ಸಪ್ರೇಟ್ ಶೋ ಮಾಡ್ಬೇಕು ಮುಗಿತಲ್ಲ ಇಂಟೀರಿಯಂ ಬೋನಸ್ ಪೇಡ್ ನೆಕ್ಸ್ಟ್ ಬರ್ರಿ ಇನ್ಕ್ರೀಸ್ ಇನ್ ವ್ಯಾಲ್ಯೂವರ್ಸ್ ಲೈಬಿಲಿಟಿ ಎಲ್ಲಿ ತಗೋಬೇಕು ಇನ್ಕ್ರೀಸ್ ಇನ್ ವ್ಯಾಲ್ಯೂವರ್ಸ್ ಲೈಬಿಲಿಟಿ ಎಷ್ಟೈತ್ರಿ ಅಮೌಂಟ್ ಅದು ಇನ್ಕ್ರೀಸ್ ಇನ್ ವ್ಯಾಲ್ಯೂವರ್ಸ್ ಲೈಬಿಲಿಟಿ 1,25,000 ತೋರಿಸ್ರಿ ಇಲ್ಲ 1,25,000 ಮುಗೀತ್ರಿ ಡನ್ ಆಲ್ಮೋಸ್ಟ್ ಎಲ್ಲ ಮುಗೀತ್ರಿಪ್ಪ ಈಗ ಏನು ಬೇಕು ನಮಗೆ ಇಲ್ಲೇ ಎಲ್ಲ ಐಟಮ್ಸ್ ಮುಗೀತಲ್ಲ ಎಲ್ಲ ಐಟಮ್ಸ್ ಮುಗೀತ್ರಿ ನೋಟ್ ನಂಬರ್ 4 ಹಾಕ್ಬೇಕು ಆಮೇಲೆ ನೋಟ್ ನಂಬರ್ 4 ಹಾಕ್ಬೇಕು ನೋಟ್ ನಂಬರ್ 4 ಇಲ್ಲೇ ಮಾಡಿಬಿಡ್ತೀನಿ ರೀ ನೋಟ್ ನಂಬರ್ ಯಾವುದ್ರಿದ್ದು ನೋಟ್ ನಂಬರ್ 4 ಮಾಡಬೇಕಲ್ಲ ಈಗ ಸ್ಕೆಡ್ಯೂಲ್ ನಂಬರ್ 4 ಮಾಡಬೇಕಲ್ಲ ಸ್ಕೆಡ್ಯೂಲ್ 4 ಏನಿದು ಸ್ಕೆಡ್ಯೂಲ್ 4 ಬೆನಿಫಿಟ್ಸ್ ಪೇಡ್ ಅಲ್ಲ ಬೆನಿಫಿಟ್ಸ್ ಪೇಡ್ ಬ್ರಾಕೆಟಲ್ಲಿ ನೆಟ್ ಅಲ್ಲ ಅದು ಪರ್ಟಿಕ್ಯುಲರ್ಸ್ ರುಪೀಸ್ ರೀ ಸ್ಕೆಡ್ಯೂಲ್ ನಂಬರ್ 1 ಹಾಕ್ರಿ ನೀವು ನೋಡ್ರಿಪ್ಪ ವರ್ಕಿಂಗ್ ನೋಟ್ಸಲ್ಲೇ ಸ್ಕೆಡ್ಯೂಲ್ ನಂಬರ್ 1 ಪ್ರೀಮಿಯಂ ಅಂಡ್ ಬ್ರಾಕೆಟಲ್ಲಿ ನೆಟ್ ಯಾವ್ದು ರೀ ಪ್ರೀಮಿಯಂ ನೆಟ್ ಅಂತ ಹಾಕ್ರಿ ಟೋಟಲ್ ಮಾಡಿರಿ ಅಷ್ಟೇ ಬರೀರಿ ಆಮೇಲೆ ಸ್ಕೆಡ್ಯೂಲ್ ನಂಬರ್ 2 ಏನ್ರಿ ಕಮಿಷನ್ ಅಂತ ಹಾಕಿ ಕಮಿಷನ್ ಪೇಡ್ ಅಂತ ಬರ್ರಿ 27,000 ಅಮೌಂಟ್ ಬರ್ರಿ ಟೋಟಲ್ ಮಾಡಿರಿ ಮುಗೀತು ಸ್ಕೆಡ್ಯೂಲ್ ನಂಬರ್ 3 ಏನ್ರಿ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅದರೊಳಗೆ ಯಾವ್ದು ರೀ ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಸ್ ಒಂದು ಅಮೌಂಟ್ ಹಾಕ್ರಿ 87,500 ಟೋಟಲ್ ಮಾಡಿರಿ ಮುಗೀತ್ರಿ ಈಗ ನೋಟ್ ನಂಬರ್ 4 ಮಾಡ್ಬೇಕು ನೀವು ಯಾಕಂದರೆ ಅದು ಮಾಡಿರಿ ಮೂರು ಸ್ಕೆಡ್ಯೂಲ್ಸ್ ಮಾಡಿರಿ ನೀವು ಯಾಕಂದರೆ ಒಂದೇ ಐಟಮ್ ಐತಲ್ಲ ಅದಕ್ಕೆ ನಾನು ಮಾಡಿಲ್ಲ ಜಾಗ ಇಲ್ಲ ಅದಕ್ಕೆ ನೀವು ಮಾಡಿರಿ ಒಂದೇ ಐಟಮ್ ಐತ್ರಿ ಟೋಟಲ್ ಮಾಡಿಬಿಡ್ರಿ ಸ್ಕೆಡ್ಯೂಲ್ ನಂಬರ್ 4 ಬೆನಿಫಿಟ್ಸ್ ಪೇಡ್ ಒಳಗೆ ಅದರೊಳಗೆ 3 ಐಟಮ್ಸ್ ಐತ್ರಿಪ್ಪ ಬೆನಿಫಿಟ್ಸ್ ಪೇಡ್ ನೆಟ್ 4 ಐಟಮ್ಸ್ ಐತ್ರಿಪ್ಪ ಬರ್ರಿ ಫಸ್ಟ್ ಏನ್ರಿ ನೋಟ್ ನಂಬರ್ 4 ಇಲ್ಲೈತೆ ನೋಡಿ ನೋಟ್ ನಂಬರ್ 4 ಅನ್ಯೂಟೀಸ್ ಪೇಡ್ ಇಲ್ಲೇ ಹೋಗ್ಬೇಕು ಅನ್ಯೂಟೀಸ್ ಪೇಡ್
ಅನ್ಯೂಟೀಸ್ ಪೇಡ್ ಇಲ್ಲಿ ಹೋಗ್ಬೇಕ್ರಿ, ಫೋರ್ತ್ ಹೆಡ್ ಒಳಗೆ ಹೋಗ್ಬೇಕು. ಎಷ್ಟಿದೆ ಅಮೌಂಟ್? 5000 ತಗೋರಿ, 5000 ಮುಗಿತ್ರಿ. ಅನ್ಯೂಟೀಸ್ ಪೇಡ್ ಮುಗಿತ್ರಿ. ಹಾಂ, ನೆಕ್ಸ್ಟ್ ಮತ್ತೆ ನೋಟ್ ನಂಬರ್ 4 ಯಾವ್ದ್ರಿಪ್ಪ? ಸರೆಂಡರ್ಸ್ ಪೇಡ್ ತಗೋಬೇಕಿಲ್ಲ. ಸರೆಂಡರ್ಸ್ ಪೇಡ್ ಎಷ್ಟೈತ್ರಿ? ಸರೆಂಡರ್ಸ್ ಪೇಡ್ ಅಮೌಂಟ್ ಅದು 42,500. ಹಾಂ, ಮುಗಿತ್ರಿ ಇದು. ನೆಕ್ಸ್ಟ್ ರೀ ಮತ್ತು ನೋಟ್ ನಂಬರ್ 4 ಯಾವ್ದು ರೀ? ಹಾಂ, ಇಲ್ಲೈತೆ ನೋಡ್ರಿ. ಕ್ಲೇಮ್ಸ್ ಲೆಸ್ ರೀ ಇನ್ಶೂರೆನ್ಸ್ ಕ್ಲೇಮ್ಸ್ ನೋಟ್ ನಂಬರ್ 4 4,45,000. ಕರೆಕ್ಟಾ? ಓಕೆ, 1 ಮಿನಿಟ್. ಹಾಂ, ಏನ್ರಿ? ಅನ್ಯೂಟೀಸ್ ಪೇಡ್ ಮುಗಿತ್ರಿ, ಆಮೇಲೆ ಸರೆಂಡರ್ಸ್ ಪೇಡ್ ಮುಗಿತ್ರಿ, ಆಮೇಲೆ ಇಲ್ಲೈತೆ ನೋಡ್ರಿ ನೋಟ್ ನಂಬರ್ 4 ಇಲ್ಲೈತೆ ನೋಡ್ರಿ. ಕ್ಲೇಮ್ಸ್ ಲೆಸ್ ರೀ ಇನ್ಶೂರೆನ್ಸ್ ಕ್ಲೇಮ್ಸ್ 4,45,000 ತಗೋರಿ. ಇದು ಕ್ಲೇಮ್ಸ್ ಲೆಸ್ ರೀ ಇನ್ಶೂರೆನ್ಸ್ ಕ್ಲೇಮ್ಸ್. ಹಾಂ, ಎಷ್ಟಿದ್ದು ಅಮೌಂಟ್? ಕ್ಲೇಮ್ಸ್ ಲೆಸ್ ರೀ ಇನ್ಶೂರೆನ್ಸ್ ಕ್ಲೇಮ್ಸ್ ಅಮೌಂಟ್ 4,45,000. ಹಾಂ, ಮುಗಿತದ? ಅದು ಮುಗಿತ್ರಿ. ಡನ್. ಎಲ್ಲ ನೋಟ್ ನಂಬರ್ 4 ಐಟಮ್ಸ್ ಮುಗಿತ್ರಿ. ಈಗ ಟೋಟಲ್ ಮಾಡಿರಿ. ಎಷ್ಟು ರೀ? 5,000 ಪ್ಲಸ್ 42,500 ಪ್ಲಸ್ 4,45,000 ಎಷ್ಟು ರೀ? 4,92,500. 4,92,500 ಬಂತ್ರಿ. ಬೆನಿಫಿಟ್ಸ್ ಪೇಡ್ ಟೋಟಲ್ 4 ನೋಟ್ ನಂಬರ್ 4. ಬೆನಿಫಿಟ್ಸ್ ಪೇಡ್ ನೆಟ್ ನೋಟ್ ನಂಬರ್ 4 ಎಷ್ಟು ಬಂತ್ರಿ? ನೋಟ್ ನಂಬರ್ 4 4,92,500. 4,92,500. ಹಾಂ, ಮುಗಿತ್ರಿ. ಈಗ ಎಲ್ಲ ಐಟಮ್ಸ್ ಮುಗಿತು ನೋಡ್ರಿಪ್ಪ. ಈಗ ಟೋಟಲ್ ಮಾಡಿರಿ. ಫಸ್ಟ್ ಟೋಟಲ್ ಎ ಮಾಡಿರಿ. ಟೋಟಲ್ ಎ ಎಷ್ಟು ರೀ? 6,90,000 ಪ್ಲಸ್ 3,75,000 ಪ್ಲಸ್ 2,000 ಪ್ಲಸ್ 22,500 ಪ್ಲಸ್ 2,000 ಎಷ್ಟು ರೀ? 10,91,500. 10,91,500 ಬಂತು ರೀ ಟೋಟಲ್ ಎ. ಡನ್. ನೆಕ್ಸ್ಟ್ ಟೋಟಲ್ ಬಿ ಮಾಡಿರಿ. ಈಗ ಟೋಟಲ್ ಬಿ 27,000 ಪ್ಲಸ್ 87,500 ಪ್ಲಸ್ 500 ಪ್ಲಸ್ 59,000 ಎಷ್ಟು ಬಂತು ರೀ? 1,74,000 ಟೋಟಲ್ ಬಿ. ಕರೆಕ್ಟಾ? ನೆಕ್ಸ್ಟ್ ಟೋಟಲ್ ಸಿ ಮಾಡಿರಿ. 4,92,500 ಪ್ಲಸ್ 55,000 ಪ್ಲಸ್ 1,25,000 ಎಷ್ಟು ಬಂತು ರೀ ಟೋಟಲ್ ಸಿ? 6,72,500. 6,72,500 ಬಂತು ರೀ ಟೋಟಲ್ ಸಿ. ಡನ್. ಈಗೇನ್ರಿ? ಸರ್ಪ್ಲಸ್ ಎ ಮೈನಸ್ ಬಿ ಮೈನಸ್ ಸಿ ಮಾಡಿರಿ. ಫಸ್ಟ್ ಏನ್ರಿ ಇಲ್ಲ ಎ ಎಷ್ಟಿತ್ರಿಪ್ಪ? 10,91,000. 10,91,500 ಕರೆಕ್ಟಾ? ಆಮೇಲೆ ಮೈನಸ್ ಹಚ್ಚಿರಿ. ಮೈನಸ್ ಏನ್ರಿ? ಬಿ ಎಷ್ಟು ಬಂತು ರೀ? 1,74,000 ಕರೆಕ್ಟಾ? ಆಮೇಲೆ ಮತ್ತೆ ಮೈನಸ್ ಏನ್ರಿ ಇಲ್ಲ ಸಿ ಎಷ್ಟು ಬಂತು ರೀ? 6,72,500. ಹಾಂ, ಮಾಡಿರಿ. ಎಷ್ಟು ರೀ? 10,91,500 minus 1,74,000 minus 6,72,500 ಎಷ್ಟು ಬಂತು ರೀ ಆನ್ಸರ್? 2,45,000. 2,45,000 ಬಂತು ರೀ. ಏನ್ರಿ ಇದು? ಸರ್ಪ್ಲಸ್ 2,45,000. ಸೇಮ್ ಟೋಟಲ್ ಇಲ್ಲೇ ಬರಿಬೇಕ್ರಿ. 2,45,000. 2,45,000 ಅಲ್ಲ, ಅದು 2,45,000 ಸೇಮ್ ಟೋಟಲ್ ಇಲ್ಲಿ ಬರಬೇಕು. ಆ ಟೋಟಲ್ಗೆ ಏನ್ರಿಪ್ಪ? ಟೋಟಲ್ ಡಿ. ಡನ್. ಈಗ ನೋಡ್ರಿ ಅಪ್ರಾಪರೇಷನ್ಸ್ ಟ್ರಾನ್ಸ್ಫರ್ ಟು ಶೇರ್ ಹೋಲ್ಡರ್ಸ್ಗೆ ಎಷ್ಟು ಟ್ರಾನ್ಸ್ಫರ್ ಮಾಡ್ಬೇಕ್ರಿ? ಟ್ರಾನ್ಸ್ಫರ್ 10% ಆಫ್ ಪ್ರಾಫಿಟ್ ಟು ಕ್ಯಾಟಸ್ಟ್ರಾಫ್ ರಿಸರ್ವ್ ಫಂಡ್. ಕ್ಯಾಟಸ್ಟ್ರಾಫ್ ರಿಸರ್ವ್ ಫಂಡ್ಗೆ ಎಷ್ಟು ಟ್ರಾನ್ಸ್ಫರ್ ಮಾಡ್ಬೇಕಂತ್ರಿ? 10%. ಓಕೆ, ಬರ್ರಿ. 20% ಆಫ್ ಪ್ರಾಫಿಟ್ ಈಸ್ ಟು ಬಿ ಅಲೋಕೇಟೆಡ್ ಟು ಶೇರ್ ಹೋಲ್ಡರ್ಸ್ಗೆ ಎಷ್ಟು ಪ್ರಾಫಿಟ್ ಟ್ರಾನ್ಸ್ಫರ್ ಮಾಡ್ಬೇಕಂತ್ರಿ? 20%. ಟ್ರಾನ್ಸ್ಫರ್ ಟು ಶೇರ್ ಹೋಲ್ಡರ್ಸ್ ಎಷ್ಟು ರೀ? 20%. ಟ್ರಾನ್ಸ್ಫರ್ ಟು ಶೇರ್ ಹೋಲ್ಡರ್ಸ್ ಎಟ್ 20% ಅಂತ ಬರೀರಿ. 20% ಬ್ರಾಕೆಟಲ್ಲೇ ಯಾವ ಅಮೌಂಟ್ ಮೇಲೆ ಕೊಡ್ತೀರಿ? ಸರ್ಪ್ಲಸ್ ಅಮೌಂಟ್ ಮೇಲೆ. ಸರ್ಪ್ಲಸ್ ಅಮೌಂಟ್ ಎಷ್ಟು ರೀ? 2,45,000. 2,45,000 ಇಂಟು ಎಷ್ಟು ಇದು? 20%. ಹಾಂ, ಕೊಡ್ರಿ. 2,45,000 ಇಂಟು 20% ಎಷ್ಟು ರೀ? 49,000.
49,000 ಡನ್. ನೆಕ್ಸ್ಟ್ ಬರ್ರಿ ಟ್ರಾನ್ಸ್ಫರ್ ಟು ಏನ್ರಿದು ಟ್ರಾನ್ಸ್ಫರ್ ಟು ಕ್ಯಾಟಸ್ಟ್ರಾಫ್ ರಿಸರ್ವ್ ಫಂಡ್. ಟ್ರಾನ್ಸ್ಫರ್ ಟು ಕ್ಯಾಟಸ್ಟ್ರಾಫ್ ರಿಸರ್ವ್ ಫಂಡ್ ಎಟ್ ಎಷ್ಟು ಪರ್ಸೆಂಟೇಜ್ ರೀಪ ಅದು 10% ಆಫ್ ಪ್ರಾಫಿಟ್ ಟು ಕ್ಯಾಟಸ್ಟ್ರಾಫ್ ರಿಸರ್ವ್ ಫಂಡ್. ಕ್ಯಾಟಸ್ಟ್ರಾಫ್ ರಿಸರ್ವ್ ಫಂಡ್ಗೆ ಎಷ್ಟು ಟ್ರಾನ್ಸ್ಫರ್ ಮಾಡ್ಬೇಕಂದ್ರಿ 10% ಎಟ್ 10%. ಹಾಂ ಬ್ರ್ಯಾಕೆಟಲ್ಲೇ ಅಮೌಂಟ್ ಎಷ್ಟು ರೀ ಸೇಮ್ 2,45,000. 2,45,000 ಇಂಟು ಎಷ್ಟು ಪರ್ಸೆಂಟ್ ರೀಪ 10%. ಹಾಂ ಕೊಡ್ರಿ 2,45,000 ಇಂಟು 10% ಎಷ್ಟು ರೀ 24,500. 24,500 ಬಂತು ರೀ ಇದು. ಹಾಂ ಈಗ ಏನು ಮಾಡ್ತೀರಿ 2,45,000 ಮೈನಸ್ 49,000 ಆಮೇಲೆ ಮೈನಸ್ 24,500 ಎಷ್ಟು ಬ್ಯಾಲೆನ್ಸ್ ಬಂತು ರೀಪ 1,71,500. 1,71,500 ಇದು ಬ್ಯಾಲೆನ್ಸ್ ಬಂತಲ್ಲ 1,71,500 ಯಾರಿಗೆ ಕೊಡ್ತೀರಿ ಇದು ಬ್ಯಾಲೆನ್ಸ್ ಟ್ರಾನ್ಸ್ಫರ್ ಟು ಫ್ಯೂಚರ್ ಅಪ್ರಾಪ್ರೇಷನ್. ಇಲ್ಲಿ ಆನ್ಸರ್ ನಿಮ್ದು ಮುಗಿತು ರೀ. ಆ್ಯಂಡ್ ಬ್ಯಾಲೆನ್ಸ್ ಬೀಯಿಂಗ್ ಕ್ಯಾರಿ ಫಾರ್ವರ್ಡ್ ಬ್ಯಾಲೆನ್ಸ್ ಟ್ರಾನ್ಸ್ಫರ್ ಟು ಫ್ಯೂಚರ್ ಅಪ್ರಾಪ್ರೇಷನ್ ಈ ಥರ ಮಾಡ್ಬೇಕು ರೀ. ಡನ್. 10% ಯಾರಿಗೆ ಕೊಡ್ಬೇಕಂತ್ರಿ ಕ್ಯಾಟಸ್ಟ್ರಾಫ್ ರಿಸರ್ವ್ ಫಂಡ್. ಕ್ಯಾಟಸ್ಟ್ರಾಫ್ ರಿಸರ್ವ್ ಫಂಡ್ಗೆ ಎಷ್ಟಿಪ್ಪ 10% ಈ ಅಮೌಂಟ್ ಮೇಲೆ. ಆಮೇಲೆ 20% ಯಾರಿಗೆ ಕೊಡ್ಬೇಕಂತ್ರಿ ಶೇರ್ ಹೋಲ್ಡರ್ಸ್ಗೆ 20% ಶೇರ್ ಹೋಲ್ಡರ್ಸ್ಗೆ ಕೊಡ್ರಿ. ಬ್ಯಾಲೆನ್ಸ್ ಆಯ್ಕಿತಲ್ರ 2,45,000 ಮೈನಸ್ ಇದು ಅಮೌಂಟ್ ಮಾಡಿ ಬ್ಯಾಲೆನ್ಸ್ ಬಂತಲ್ಲ ಇದು ಯಾರಿಗೆ ಕೊಡ್ಬೇಕ್ರಿ ಬ್ಯಾಲೆನ್ಸ್ ट्रांसफर टू फ्यूचर अप्रोप्रिएशन. ಇಲ್ಲಿ ನಿಮ್ದು ಆನ್ಸರ್ ಮುಗಿತು ರೀ. समझ में आया तुम्हारे को? ये सब समझ में आने हैं तो यहाँ तक ट्रांसफर क्या समय. हाँ अब सरप्लस कैसे करते हैं ए माइनस ए 10,91,500 माइनस बी है ना यहाँ पे बी 1,74,000 माइनस सी है ना यहाँ पे 6,72,500 करो. कितना आंसर आता है तुम्हारा 2,45,000. सेम 2,45,000 तुम्हें यहाँ पे लिख लेना 2,45,000 सेम लिख लेना. इसको क्या बोलते हैं टोटल डी बोलते हैं. इसके अंदर अप्रोप्रिएशन इसमें सबसे पहले देखो यहाँ पे ट्रांसफर टू शेयर होल्डर्स. यहाँ पे क्या बोल रहा है इन्हें 20% ऑफ प्रॉफिट इज टू बी अलोकेटेड टू शेयर होल्डर्स. शेयर होल्डर्स को कितना दो 20% दो बोल रहा. शेयर होल्डर्स को कितना देना 20%. किसके ऊपर ये सरप्लस के ऊपर 2,45,000 इंटू 20% देना उसको हो गया. नेक्स्ट है क्या बोल रहा हूँ कैटस्ट्रॉफ रिजर्व फंड को ट्रांसफर करो बोल रहा. कितना परसेंट 10%. इसलिए ट्रांसफर टू कैटस्ट्रॉफ रिजर्व फंड कितना परसेंट है 10% एट 10%. सेम अमाउंट 2,45,000 इंटू 10% दो इसको 24,500. और क्या बोल रहा है बैलेंस ट्रांसफर करो बोल रहा. इसलिए बैलेंस ट्रांसफर टू फ्यूचर अप्रोप्रिएशन कैसे करते हैं 2,45,000 सेम तो यहाँ पे लिखना 2,45,000 माइनस 49,000 माइनस 24,500. बैलेंस कितना बचा अमाउंट तुम्हारे पास 1,71,500. इसको क्या करना ट्रांसफर करना बैलेंस. ठीक है ऐसे आता है इसको. होप यू अंडरस्टूड दिस प्रॉब्लम ऑफ लाइफ इंश्योरेंस रेवेन्यू अकाउंट. डन. ಈಗ ಸ್ಕ್ರೀನ್ಶಾಟ್ ತಗೋರಿ. ಹೋಪ್ ವಿಲ್ ಕಂಟಿನ್ಯೂ. I will try my best. Thank you all of you. Please take the screenshot of this.